ಶಾಂತಿ. ಮುರಳಿಯ ದಿನಾಂಕ 13/5/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಂದೆಯ ಮೂಲಕ ತಮಗೆ ಯಾವ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಸಿಕ್ಕಿದೆ, ಇದನ್ನು ತಾವು ಬುದ್ಧಿಯಲ್ಲಿ ಇಟ್ಟುಕೊಳ್ಳುತ್ತೀರಾ. ಆದ್ದರಿಂದ ತಾವು ಸ್ವದರ್ಶನ ಚಕ್ರಧಾರಿ ಆಗಿದ್ದೀರಾ. ಪ್ರಶ್ನೆ: ಆತ್ಮನನ್ನು ಪಾವನ ಮಾಡಲು ಆತ್ಮಿಕ ತಂದೆ ಯಾವ ಇಂಜೆಕ್ಷನ್ ಕೊಡುತ್ತಾರೆ? ಉತ್ತರ: ಮನ್ಮನಾಭವದ ಇಂಜೆಕ್ಷನ್. ಈ ಇಂಜೆಕ್ಷನ್ ಆತ್ಮಿಕ ತಂದೆಯ ವಿನಃ ಮತ್ತಾರೂ ಕೊಡಲು ಸಾಧ್ಯವಿಲ್ಲ. ತಂದೆ ಹೇಳುತ್ತಾರೆ, ಮಧುರ ಮಕ್ಕಳೇ, ನೀವು ನನ್ನನ್ನು ನೆನಪು ಮಾಡಿರಿ ಅಷ್ಟೇ. ನೆನಪಿನಿಂದಲೇ ಆತ್ಮ ಪಾವನವಾಗುವುದು. ಇದರಲ್ಲಿ ಸಂಸ್ಕೃತ ಓದುವ ಅವಶ್ಯಕತೆ ಇಲ್ಲ. ತಂದೆಯಂತೂ ಹಿಂದಿಯಲ್ಲಿ ಸೀದಾ ಶಬ್ದಗಳಲ್ಲಿ ತಿಳಿಸುತ್ತಾರೆ. ಆತ್ಮನಿಗೆ ಯಾವಾಗ ನಿಶ್ಚಯವಾಗುವುದು, ಆತ್ಮಿಕ ತಂದೆ ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಿದ್ದಾರೆ, ನಮಗೆ ಪಾವನರಾಗುವ ಯುಕ್ತಿ ತಿಳಿಸುತ್ತಿದ್ದಾರೆ. ಈ ನಿಶ್ಚಯವಾದಾಗ ವಿಕಾರಗಳನ್ನು ಬಿಡುತ್ತಾ ಹೋಗುತ್ತಾರೆ. ಓಂ ಶಾಂತಿ. ಓಂ ಶಾಂತಿಯ ಅರ್ಥವಂತೂ ಮಕ್ಕಳಿಗೆ ತಿಳಿಸಲಾಗಿದೆ. ಆತ್ಮ ತನ್ನ ಪರಿಚಯ ಕೊಡುತ್ತೆ. ನನ್ನ ಸ್ವರೂಪ ಶಾಂತಿಯಾಗಿದೆ ಮತ್ತು ನಾನು ಇರುವ ಸ್ಥಾನ ಶಾಂತಿಧಾಮವಾಗಿದೆ. ಅದಕ್ಕೆ ಪರಮಧಾಮ, ನಿರ್ವಾಣಧಾಮ ಎಂದು ಹೇಳಲಾಗುವುದು. ತಂದೆ ಹೇಳುತ್ತಾರೆ, ದೇಹಾಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿ ಆಗಿರಿ. ತಂದೆಯನ್ನು ನೆನಪು ಮಾಡಿರಿ. ಅವರಾಗಿದ್ದಾರೆ ಪತಿತ ಪಾವನ. ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ನಾವು ಆತ್ಮರಾಗಿದ್ದೇವೆ ಎಂದು. ಇಲ್ಲಿ ಬಂದಿದ್ದೇವೆ ಪಾತ್ರ ಮಾಡಲು. ಈಗ ಡ್ರಾಮಾ ಪೂರ್ಣವಾಗುತ್ತಿದೆ, ವಾಪಸ್ ಹೋಗಬೇಕು. ಆದ್ದರಿಂದ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ಇದಕ್ಕೆ ಸಂಸ್ಕೃತದಲ್ಲಿ ಹೇಳುತ್ತಾರೆ ಮನ್ಮನಾಭವ ಎಂದು. ತಂದೆಯನ್ನು ಸಂಸ್ಕೃತದಲ್ಲಿ ಹೇಳುವುದಿಲ್ಲ. ತಂದೆಯಂತೂ ಹಿಂದಿ ಭಾಷೆಯಲ್ಲಿ ತಿಳಿಸುತ್ತಾರೆ. ಹೇಗೆ ಸರ್ಕಾರ ಹೇಳುತ್ತೆ ಒಂದೇ ಹಿಂದಿ ಭಾಷೆ ಇರಬೇಕೆಂದು, ನಮ್ಮ ರಾಷ್ಟ್ರ ಭಾಷೆ ಹಿಂದಿ. ಸರ್ಕಾರ ಹೇಳುತ್ತೆ ಹಿಂದಿ ಮಾತಾಡಬೇಕು, ಹಿಂದಿ ಭಾಷೆಯನ್ನು ಬಳಕೆಯಲ್ಲಿ ತರಬೇಕೆಂದು. ತಂದೆಯೂ ಸಹ ವಾಸ್ತವದಲ್ಲಿ ಹಿಂದಿಯಲ್ಲಿಯೇ ತಿಳಿಸುತ್ತಾರೆ. ಆದರೆ ಈ ಸಮಯದಲ್ಲಿ ಅನೇಕ ಧರ್ಮಗಳು, ಮಠಗಳು, ಪಂಥಗಳು ಇರುವ ಕಾರಣ ಭಾಷೆಗಳು ಕೂಡ ಅನೇಕ ಪ್ರಕಾರದ್ದು ಮಾಡಿದ್ದಾರೆ. ಸತ್ಯಯುಗದಲ್ಲಿ ಇಷ್ಟು ಭಾಷೆಗಳು ಇರುವುದಿಲ್ಲ ಎಷ್ಟು ಇಲ್ಲಿ ಇವೆ. ಗುಜರಾತಲ್ಲಿ ಇರುವವರ ಭಾಷೆ ಬೇರೆಯದು. ಯಾರು ಯಾವ ನಗರದಲ್ಲಿ ಅಥವಾ ಯಾವ ರಾಜ್ಯದಲ್ಲಿ ಇರುತ್ತಾರೆ, ಯಾವ ಊರಿನಲ್ಲಿ ಇರುತ್ತಾರೆ, ಅಲ್ಲಿನ ಭಾಷೆಯನ್ನು ಅವರು ತಿಳಿದುಕೊಂಡಿರುತ್ತಾರೆ. ಅನೇಕ ಮನುಷ್ಯರಿದ್ದಾರೆ ಅಂದಾಗ ಅನೇಕ ಭಾಷೆಗಳಿವೆ. ಸತ್ಯಯುಗದಲ್ಲಿ ಒಂದೇ ಧರ್ಮ, ಒಂದೇ ಭಾಷೆ ಇತ್ತು. ಈಗ ತಾವು ಮಕ್ಕಳಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಬುದ್ಧಿಯಲ್ಲಿ ಇದೆ. ಇದೇನು ಶಾಸ್ತ್ರಗಳಲ್ಲಿ ಇಲ್ಲ. ಈ ರೀತಿ ಯಾವುದೇ ಶಾಸ್ತ್ರ ಇಲ್ಲ ಅದರಲ್ಲಿ ಈ ಜ್ಞಾನ ಇರುವ ಹಾಗೆ. ಕಲ್ಪದ ಆಯುಷ್ಯನ ಬಗ್ಗೆ ಬರೆಯಲಾಗಿದೆ. ಇದು ಯಾರಿಗೂ ಗೊತ್ತಿಲ್ಲ. ಸೃಷ್ಟಿಯಂತೂ ಒಂದೇ ಆಗಿದೆ. ಸೃಷ್ಟಿಯ ಚಕ್ರ ಸುತ್ತುತ್ತಾ ಇರುವುದು. ಹೊಸದರಿಂದ ಹಳೆಯದು, ಹಳೆಯದರಿಂದ ಮತ್ತೆ ಹೊಸದಾಗುವುದು. ಇದಕ್ಕೆ ಹೇಳಲಾಗತ್ತೆ ಸ್ವದರ್ಶನ ಚಕ್ರ ಎಂದು. ಈ ಚಕ್ರದ ಜ್ಞಾನ ತಮಗೆ ಇದೆ. ಯಾರಿಗೆ ಈ ಜ್ಞಾನ ಇರುವುದು ಅವರಿಗೆ ಸ್ವದರ್ಶನ ಚಕ್ರಧಾರಿಗಳೆಂದು ಹೇಳಲಾಗುವುದು. ಆತ್ಮನಿಗೆ ಜ್ಞಾನವಿರುತ್ತೆ. ಈ ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತದೆ. ಮತ್ತು ಅವರು ಕೃಷ್ಣನಿಗೆ, ವಿಷ್ಣುವಿಗೆ ಸ್ವದರ್ಶನ ಚಕ್ರವನ್ನು ಕೊಟ್ಟಿದ್ದಾರೆ. ಈಗ ತಂದೆ ತಿಳಿಸುತ್ತಾರೆ, ಅವರಿಗೆ ಈ ಜ್ಞಾನವಂತೂ ಇಲ್ಲ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಂದೆಯೇ ಕೊಡುತ್ತಾರೆ. ಇದಾಗಿದೆ ಸ್ವದರ್ಶನ ಚಕ್ರ. ಬಾಕಿ ಯಾವುದೇ ಹಿಂಸೆಯ ಮಾತಂತೂ ಇಲ್ಲ. ಚಕ್ರದಿಂದ ಕತ್ತು ಕತ್ತರಿಸುವ ಮಾತಂತೂ ಇಲ್ಲ. ಅದೆಲ್ಲ ಸುಮ್ಮನೆ ಹಾಗೆ ಬರೆದು ಬಿಟ್ಟಿದ್ದಾರೆ. ಈ ಜ್ಞಾನ ತಂದೆಯ ವಿನಃ ಬೇರೆ ಯಾವುದೇ ಮನುಷ್ಯ ಮಾತ್ರರು ಕೊಡಲು ಸಾಧ್ಯವಿಲ್ಲ. ಮನುಷ್ಯರಿಗೆ ಎಂದಿಗೂ ಭಗವಂತ ಎಂದು ಹೇಳಲಾಗುವುದಿಲ್ಲ. ಬ್ರಹ್ಮ, ವಿಷ್ಣು, ಶಂಕರರಿಗೆ ದೇವತೆಗಳೆಂದು ಹೇಳಲಾಗುವುದು. ಏನೆಲ್ಲ ಬಾಬಾರವರ ಮಹಿಮೆ ಇದೆ ಅದು ದೇವತೆಗಳ ಮಹಿಮೆ ಅಲ್ಲ. ತಂದೆಯಂತೂ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಈ ರೀತಿ ಹೇಳುವುದಿಲ್ಲ ಮಕ್ಕಳ ಮಹಿಮೆಯು ಅದೇ ಇರಬೇಕು ಎಂದು. ಯಾವುದು ತಂದೆಯ ಮಹಿಮೆ ಇದೆ ಅದು ಮಕ್ಕಳ ಮಹಿಮೆ ಇರಬೇಕು ಅಂತ ಬಾಬಾ ಹೇಳೋದಿಲ್ಲ.
ಏಕೆಂದರೆ ಭಗವಂತ ಅವರು. ಮಕ್ಕಳು ಮತ್ತೆಯೂ ಪುನರ್ಜನ್ಮ ತೆಗೆದುಕೊಳ್ಳುತ್ತೀರಾ? ತಂದೆಯಂತೂ ಪುನರ್ಜನ್ಮದಲ್ಲಿ ಬರುವುದಿಲ್ಲ. ಮಕ್ಕಳೇ, ತಂದೆಯನ್ನು ನೆನಪು ಮಾಡಿರಿ ಅಂತಾರೆ ಬಾಬಾ. ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಭಗವಂತ. ಅವರು ಸದಾ ಪಾವನರಾಗಿದ್ದಾರೆ. ಮಕ್ಕಳು ಪಾವನರಾಗಿ ಮತ್ತೆ ಪತಿತರಾಗುತ್ತೀರಾ? ತಂದೆಯಂತೂ ಇರುವುದೇ ಪಾವನ. ತಂದೆಯ ಆಸ್ತಿಯೂ ಕೂಡ ಅವಶ್ಯವಾಗಿ ಬೇಕು ಮಕ್ಕಳಿಗೆ. ಒಂದಂತೂ ಮುಕ್ತಿ ಬೇಕು, ಎರಡನೆಯದು ಜೀವನ್ ಮುಕ್ತಿ ಬೇಕು. ಶಾಂತಿಧಾಮಕ್ಕೆ ಮುಕ್ತಿ ಎಂದು, ಸುಖಧಾಮಕ್ಕೆ ಜೀವನ್ ಮುಕ್ತಿ ಎಂದು ಹೇಳಲಾಗುವುದು. ಮುಕ್ತಿಯಂತೂ ಎಲ್ಲರಿಗೂ ಸಿಗುವುದು. ಜೀವನ್ ಮುಕ್ತಿ ಯಾರು ವಿದ್ಯಾಭ್ಯಾಸ ಮಾಡ್ತಾರೆ ಅವರಿಗೆ ಸಿಗುವುದು. ಭಾರತದಲ್ಲಿ ಜೀವನ್ ಮುಕ್ತಿ ಇತ್ತು. ಆಗ ಎಲ್ಲರೂ ಆತ್ಮರೆಲ್ಲರೂ ಮುಕ್ತಿಧಾಮದಲ್ಲಿ ಇದ್ದರು. ಸತ್ಯಯುಗದಲ್ಲಿ ಕೇವಲ ಒಂದೇ ಭಾರತ ಖಂಡವಿತ್ತು. ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಬಾಬಾ ತಿಳಿಸುತ್ತಾರೆ, ಲಕ್ಷ್ಮೀನಾರಾಯಣರ ಮಂದಿರ ನಿಂತಿತ್ತು. ಬಾಬಾ ತಿಳಿಸುತ್ತಾರೆ, ಲಕ್ಷ್ಮೀನಾರಾಯಣರ ಮಂದಿರ ಎಲ್ಲದಕ್ಕಿಂತ ಜಾಸ್ತಿ ಮಾಡುತ್ತಾರೆ. ಬಿಡ್ಲ ಮಂದಿರ ಕಟ್ತಾರೆ, ಲಕ್ಷ್ಮೀನಾರಾಯಣರ ಮಂದಿರ. ಆದರೆ ಅವರಿಗೆ ಗೊತ್ತಿಲ್ಲ, ಲಕ್ಷ್ಮೀನಾರಾಯಣರಿಗೆ ಈ ರಾಜ್ಯ ಭಾಗ್ಯ ಎಲ್ಲಿಂದ ಸಿಕ್ಕಿತ್ತು, ಎಷ್ಟು ಸಮಯ ಅವರು ರಾಜ್ಯ ಮಾಡಿದರು, ಮತ್ತು ಎಲ್ಲಿ ಹೋದರು, ಏನನ್ನೂ ತಿಳಿದುಕೊಂಡಿಲ್ಲ. ಅಂದಾಗ ಹೇಗೆ ಗೊಂಬೆಗಳ ಪೂಜೆ ಆಯಿತು ಅಲ್ವಾ? ಇದಕ್ಕೆ ಹೇಳಲಾಗುವುದು ಭಕ್ತಿ. ತಾವೇ ಪೂಜ್ಯರು, ತಾವೇ ಪೂಜಾರಿಗಳು. ಅಂದರೆ ನಾವು ಮಕ್ಕಳು ಪೂಜ್ಯರೂ ಆಗುತ್ತೇವೆ, ಪೂಜಾರಿಗಳು ಆಗುತ್ತೇವೆ. ಬಾಬಾ ಅಲ್ಲ. ಪೂಜ್ಯ ಮತ್ತು ಪೂಜಾರಿಗಳಲ್ಲಿ ಬಹಳ ಅಂತರವಿದೆ. ಅದರ ಅರ್ಥವೂ ಇರಬೇಕು ಅಲ್ವಾ? ಯಾರಿಗೆ ಪತಿತರು ಎಂದು ಹೇಳಲಾಗುವುದು ಎಂದರೆ ವಿಕಾರಿಗಳಿಗೆ. ಕ್ರೋಧಿಗಳಿಗೆ ಪತಿತರೆಂದು ಹೇಳುವುದಿಲ್ಲ. ಯಾರು ವಿಕಾರದಲ್ಲಿ ಹೋಗುತ್ತಾರೆ ಅವರಿಗೆ ಪತಿತರೆಂದು ಹೇಳಲಾಗುವುದು. ಈ ಸಮಯದಲ್ಲಿ ನಿಮಗೆ ಜ್ಞಾನ ಅಮೃತ ಸಿಗುತ್ತಿದೆ. ಜ್ಞಾನ ಸಾಗರ ಒಬ್ಬ ತಂದೆಯಾಗಿದ್ದಾರೆ. ತಂದೆ ತಿಳಿಸುತ್ತಾರೆ, ಈ ಭಾರತವೇ ಸತೋಪ್ರಧಾನ ಶ್ರೇಷ್ಠಾತಿ ಶ್ರೇಷ್ಠವಾಗಿತ್ತು. ಈಗ ತಮೋ ಪ್ರಧಾನವಾಗಿದೆ. ಇದು ನಿಮ್ಮ ಬುದ್ಧಿಯಲ್ಲಿ ಇದೆ. ಇಲ್ಲಿ ಯಾವುದೇ ರಾಜ್ಯ ಅಂತೂ ಇಲ್ಲ, ರಾಜರು ಇಲ್ಲ. ಇದಾಗಿದೆ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ. ಸತ್ಯಯುಗದಲ್ಲಿ ಬಹಳ ಕಡಿಮೆ ಜನ ಇರುತ್ತಾರೆ. ಈಗಂತೂ ಎಷ್ಟೊಂದು ಜನ ಇದ್ದಾರೆ. ವಿನಾಶದ ತಯಾರಿಗಳು ನಡೆಯುತ್ತಿವೆ. ದೆಹಲಿ ಸ್ವರ್ಗವಂತೂ ಆಗಲೇಬೇಕು. ಆದರೆ ಯಾರೂ ತಿಳಿದುಕೊಂಡಿಲ್ಲ. ಅವರಂತೂ ತಿಳಿದುಕೊಳ್ಳುತ್ತಾರೆ ಹೊಸ ದೆಹಲಿ ಎಂದು. ಈ ಹಳೆಯ ಪ್ರಪಂಚವನ್ನು ಪರಿವರ್ತನೆ ಮಾಡುವವರು ಯಾರು? ಇದು ಯಾರಿಗೂ ಗೊತ್ತಿಲ್ಲ. ಯಾವುದೇ ಶಾಸ್ತ್ರದಲ್ಲಿಯೂ ಇಲ್ಲ. ತಿಳಿಸುವವರು ಒಬ್ಬ ತಂದೆಯಾಗಿದ್ದಾರೆ. ಈಗ ತಾವು ಮಕ್ಕಳು ಹೊಸ ಪ್ರಪಂಚಕ್ಕಾಗಿ ತಯಾರಿ ಮಾಡಿಕೊಳ್ಳುತ್ತಿದ್ದೀರಾ. ಕವಡೆಗಳಿಂದ ವಜ್ರದ ಸಮಾನ ಆಗುತ್ತಿದ್ದೀರಾ. ಭಾರತ ಎಷ್ಟು ಶ್ರೀಮಂತ ದೇಶವಾಗಿತ್ತು. ಆಗ ಯಾವುದೇ ಧರ್ಮ ಇರಲಿಲ್ಲ. ಈಗಂತೂ ಅನೇಕ ಧರ್ಮಗಳಿವೆ. ಈಗ ದಯಾಹೃದಯಿ ತಂದೆಯನ್ನು ನೆನಪು ಮಾಡುತ್ತಾರೆ. ಭಾರತ ಸುಖಧಾಮವಾಗಿತ್ತು, ಅದನ್ನು ಸಹ ಮರೆತಿದ್ದಾರೆ. ಈಗಂತೂ ಭಾರತದ ಸ್ಥಿತಿ ಏನಾಗಿದೆ? ಇಲ್ಲವೆಂದರೆ ಭಾರತ ಸ್ವರ್ಗವಾಗಿತ್ತು, ಬಾಬಾರವರ ಜನ್ಮಸ್ಥಾನವಾಗಿತ್ತು. ಅಂದಾಗ ಡ್ರಾಮಾನುಸಾರವಾಗಿ ಬಾಬಾರವರಿಗೆ ದಯೆ ಬರುತ್ತೆ. ಭಾರತವಂತೂ ಪ್ರಾಚೀನ ದೇಶವಾಗಿದೆ. ಹೇಳುತ್ತಾರೆ, ಕ್ರೈಸ್ತನಿಗಿಂತ 3000 ವರ್ಷಗಳಿಗೆ ಮೊದಲು ಭಾರತ ಸ್ವರ್ಗವಾಗಿತ್ತು. ಆಗ ಯಾವ ಧರ್ಮವೂ ಇರಲಿಲ್ಲ. ಈಗಂತೂ ಭಾರತ ಬಿಲ್ಕುಲ್ ಕೆಳಗೆ ಬಂದು ಬಿದ್ದಿದೆ. ಗಾಯನವೂ ಇದೆ, ಭಾರತ ನಮ್ಮ ದೇಶ ಎಲ್ಲದಕ್ಕಿಂತ ಶ್ರೇಷ್ಠವಾಗಿತ್ತು. ಹೆಸರೇ ಆಗಿದೆ ಸ್ವರ್ಗ, ಹೆವೆನ್. ಭಾರತದ ಮಹಿಮೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಬಾಬಾರವರೇ ಬಂದು ಭಾರತದ ಕಥೆಯನ್ನು ತಿಳಿಸುತ್ತಾರೆ. ಭಾರತದ ಕತೆ ಎಂದರೆ ಪ್ರಪಂಚದ್ದು. ಇದಕ್ಕೆ ಸತ್ಯನಾರಾಯಣನ ಕತೆ ಎಂದು ಹೇಳಲಾಗುವುದು. ತಂದೆಯೇ ಕುಳಿತು ತಿಳಿಸುತ್ತಾರೆ. ಪೂರ್ತಿ 5000 ವರ್ಷಗಳಿಗೆ ಮೊದಲು ಭಾರತದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಆ ಲಕ್ಷ್ಮೀನಾರಾಯಣರ ಚಿತ್ರಗಳು ಇವೆ. ಆದರೆ ಅವರಿಗೆ ಈ ರಾಜ್ಯ ಹೇಗೆ ಸಿಕ್ಕಿತು? ಸತ್ಯಯುಗದಲ್ಲಿ ಮೊದಲು ಏನಿತ್ತು? ಸಂಗಮಕ್ಕಿಂತ ಮುಂಚೆ ಏನಿತ್ತು? ಕಲಿಯುಗವಿತ್ತು. ಇದಾಗಿದೆ ಸಂಗಮ ಯುಗ. ಇದರಲ್ಲಿ ತಂದೆ ಬರುತ್ತಾರೆ. ಏಕೆಂದರೆ ಯಾವಾಗ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡಬೇಕಾಗುವುದು
ಆಗ ನಾನು ಬರಬೇಕಾಗತ್ತೆ ಪತಿತ ಪ್ರಪಂಚವನ್ನು ಪಾವನ ಮಾಡಲು. ನನಗಾಗಿ ಮತ್ತೆ ಹೇಳುತ್ತಾರೆ ಸರ್ವವ್ಯಾಪಿ ಎಂದು. ಯುಗೆ ಯುಗೆ ಬರುತ್ತಾರೆ ಎಂದು ಹೇಳಿದಾಗ ಮನುಷ್ಯರು ತಬ್ಬಿಬ್ಬಾಗಿದ್ದಾರೆ. ಸಂಗಮ ಯುಗವನ್ನು ಕೇವಲ ನೀವಷ್ಟೇ ತಿಳಿದುಕೊಂಡಿದ್ದೀರಾ. ನೀವು ಯಾರಾಗಿದ್ದೀರಾ ಎಂಬುದು ಬೋರ್ಡ್ ಮೇಲೆ ಬರೆಯಲಾಗಿದೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ. ಬ್ರಹ್ಮರವರ ತಂದೆ ಯಾರು? ಶಿವ ಆಗಿದ್ದಾರೆ. ಅವರು ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ. ಅನಂತರ ಅನಂತರ ಬ್ರಹ್ಮರವರ ಮೂಲಕ ರಚನೆಯಾಗುವುದು. ಪ್ರಜಾಪಿತ ಎಂದು ಅವಶ್ಯವಾಗಿ ಬ್ರಹ್ಮರವರಿಗೆ ಹೇಳಲಾಗುವುದು. ಶಿವನಿಗೆ ಪ್ರಜಾಪಿತ ಎಂದು ಹೇಳುವುದಿಲ್ಲ. ಶಿವ ಎಲ್ಲ ಆತ್ಮರ ನಿರಾಕಾರ ತಂದೆಯಾಗಿದ್ದಾರೆ. ಮತ್ತು ಇಲ್ಲಿ ಬಂದು ಪ್ರಜಾಪಿತ ಬ್ರಹ್ಮರವರ ಮೂಲಕ ತಂದೆ ದತ್ತು ಮಾಡಿಕೊಳ್ಳುತ್ತಾರೆ. ತಂದೆ ತಿಳಿಸುತ್ತಾರೆ, ನಾನು ಇವರಲ್ಲಿ ಪ್ರವೇಶ ಮಾಡಿದ್ದೇನೆ. ಅವರ ಮೂಲಕ ತಾವು ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೀರಾ. ಬ್ರಹ್ಮರವರ ಮೂಲಕವೇ ನಿಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡಲಾಗಿದೆ. ಅನಂತರ ದೇವತೆಗಳನ್ನಾಗಿ ಮಾಡುತ್ತೇನೆ. ಈಗ ನೀವು ಬ್ರಹ್ಮರವರ ಮಕ್ಕಳು ಆಗಿದ್ದೀರಾ. ಬ್ರಹ್ಮ ಯಾರ ಮಗ? ಬ್ರಹ್ಮರವರ ತಂದೆಯ ಹೆಸರೇನಿತ್ತು? ಅವರಾಗಿದ್ದಾರೆ ಶಿವ, ನಿರಾಕಾರ ತಂದೆ. ಅವರು ಬಂದು ಇವರಲ್ಲಿ ಪ್ರವೇಶ ಮಾಡಿ ದತ್ತು ಮಾಡಿಕೊಳ್ಳುತ್ತಾರೆ, ಮುಖವಂಶಾವಳಿಯನ್ನಾಗಿ ಮಾಡುತ್ತಾರೆ. ತಂದೆ ಹೇಳುತ್ತಾರೆ, ನಾನು ಇವರ ಅನೇಕ ಜನ್ಮಗಳ ಅಂತಿಮದಲ್ಲಿ ಪ್ರವೇಶ ಮಾಡಿದ್ದೇನೆ. ಇವರು ನನ್ನವರಾಗಿದ್ದಾರೆ. ಸನ್ಯಾಸವನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ಯಾವುದರ ಸನ್ಯಾಸ? ಪಂಚವಿಕಾರಗಳ ಸನ್ಯಾಸ. ಮನೆ ಮಠ ಬಿಡುವ ಅವಶ್ಯಕತೆ ಇಲ್ಲ. ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಸಹ ಪವಿತ್ರವಾಗಿ ಇರಬೇಕು. ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ಇದೇ ಯೋಗವಾಗಿದೆ. ಇದರಿಂದ ತುಕ್ಕು ಬಿಟ್ಟು ಹೋಗುತ್ತಾ ಹೋಗುವುದು. ಅನಂತರ ತಾವು ಸತೋ ಪ್ರಧಾನರಾಗುತ್ತೀರಾ. ಭಕ್ತಿಯಲ್ಲಂತೂ ಬಲೆ ಎಷ್ಟೇ ಗಂಗಾ ಸ್ನಾನ ಮಾಡಬಹುದು, ಜಪ ತಪ ಮಾಡಬಹುದು. ಆದರೂ ಅವಶ್ಯವಾಗಿ ಕೆಳಗೆ ಇಳಿಯುತ್ತಲೇ ಬಂದಿದ್ದಾರೆ. ಸತೋ ಪ್ರಧಾನರಿದ್ದರೆ ಈಗ ತಮೋ ಪ್ರಧಾನರಾಗಿದ್ದೀರಾ. ಪುನಃ ಸತೋ ಪ್ರಧಾನ ಆಗುವುದು ಹೇಗೆ? ತಂದೆಯ ವಿನಃ ಬೇರೆ ಯಾರೂ ಸಹ ಮಾರ್ಗವನ್ನು ತೋರಿಸಲಾಗುವುದಿಲ್ಲ. ತಂದೆಯಂತೂ ಬಿಲ್ಕುಲ್ ಸಹಜ ರೀತಿ ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿ. ಆತ್ಮರ ಜೊತೆಯಲ್ಲಿ ತಂದೆ ಮಾತನಾಡುತ್ತಿದ್ದಾರೆ. ಕೆಲವರು ಗುಜರಾತಿ, ಸಿಂಧಿ, ಯಾವುದೇ ಗುಜರಾತಿ ಅಥವಾ ಸಿಂಧಿಯರ ಮಾತುಗಳು ಅಲ್ಲ. ಸಿಂಧಿಯರ ಜೊತೆ ಗುಜರಾತಿಯರ ಜೊತೆ ಮಾತನಾಡುತ್ತಿಲ್ಲ. ಬಾಬಾ ಆತ್ಮರ ಜೊತೆ ಮಾತನಾಡುತ್ತಿದ್ದಾರೆ. ಇದಾಗಿದೆ ಆತ್ಮಿಕ ಜ್ಞಾನ. ಶಾಸ್ತ್ರಗಳಲ್ಲಿ ಶಾರೀರಿಕ ಜ್ಞಾನ ಇದೆ. ಆತ್ಮನಿಗೆ ಬೇಕು ಜ್ಞಾನ. ಆತ್ಮನನ್ನು ಪಾವನ ಮಾಡಬೇಕಾಗಿದೆ. ಏಕೆಂದರೆ ಈಗ ಪತಿತ ಆಗಿದೆ. ಆತ್ಮನಿಗೆ ಆತ್ಮಿಕ ಇಂಜೆಕ್ಷನ್ ಬೇಕಾಗಿದೆ. ತಂದೆಗೆ ಹೇಳಲಾಗತ್ತೆ ಆತ್ಮಿಕ ಅವಿನಾಶಿ ಸರ್ಜನ್ ಎಂದು. ಅವರು ಬಂದು ತಮ್ಮ ಪರಿಚಯವನ್ನು ಕೊಡುತ್ತಾರೆ. ನಾನು ನಿಮ್ಮ ಆತ್ಮಿಕ ಸರ್ಜನ್ ಆಗಿದ್ದೇನೆ. ನೀವು ಆತ್ಮ ಪತಿತರಾದ ಕಾರಣ ಶರೀರವೂ ಸಹ ರೋಗಿಯಾಗಿದೆ. ಈ ಸಮಯದಲ್ಲಿ ಭಾರತವಾಸಿಗಳು ಮತ್ತು ಪೂರ್ತಿ ಪ್ರಪಂಚದವರು ನರಕವಾಸಿಗಳಾಗಿದ್ದಾರೆ. ಮತ್ತು ಸ್ವರ್ಗವಾಸಿಗಳು ಹೇಗೆ ಆಗಲು ಸಾಧ್ಯ? ಇದನ್ನು ತಂದೆಯೇ ತಿಳಿಸುತ್ತಾರೆ. ತಂದೆ ಹೇಳುತ್ತಾರೆ, ನಾನೇ ಬಂದು ಎಲ್ಲ ಮಕ್ಕಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತೇನೆ. ನೀವು ಸಹ ತಿಳಿದುಕೊಂಡಿದ್ದೀರಾ, ನಾವು ನರಕವಾಸಿಗಳಾಗಿದ್ದೆವು. ಕಲಿಯುಗಕ್ಕೆ ನರಕ ಎಂದು ಹೇಳಲಾಗುವುದು. ಈಗ ನರಕದ ಅಂತ್ಯವಾಗುತ್ತಿದೆ. ಭಾರತವಾಸಿಗಳು ಈ ಸಮಯದಲ್ಲಿ ರವರವ ನರಕದಲ್ಲಿ ಇದ್ದಾರೆ. ಇದಕ್ಕೆ ಸಾವರಂಟಿ ಎಂದು ಹೇಳುವುದಿಲ್ಲ. ಜಗಳ ಕಲಹ ಮಾಡಿಕೊಳ್ಳುತ್ತಿರುತ್ತಾರೆ. ಈಗ ತಂದೆ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗಲು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಅಂದಾಗ ಆ ತಂದೆಯ ಮಾತುಗಳನ್ನು ಒಪ್ಪಿಕೊಳ್ಳಬೇಕು. ತಮ್ಮ ಧರ್ಮಶಾಸ್ತ್ರವನ್ನು ತಿಳಿದುಕೊಂಡಿಲ್ಲ ಅಂದಾಗ ತಂದೆಯನ್ನೇ ತಿಳಿದುಕೊಂಡಿಲ್ಲ. ಬಾಬಾ ಹೇಳುತ್ತಾರೆ, ನಾನು ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿದ್ದೆ, ಶ್ರೀಕೃಷ್ಣ ಅಲ್ಲ. ಶ್ರೀಕೃಷ್ಣ ಅಂತೂ ಪಾವನ ನಂಬರ್ 1 ಇದ್ದರು. ಅವರಿಗೆ ಹೇಳಲಾಗುವುದು ಶ್ಯಾಮ ಸುಂದರ ಎಂದು.
ಶ್ರೀಕೃಷ್ಣನ ಆತ್ಮ ಪುನರ್ಜನ್ಮ ಪಡೆಯುತ್ತಾ ಈಗ ಶ್ಯಾಮ ಆಗಿದೆ. ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿದ್ದಾರೆ. ಜಗದಂಬೆಗೆ ಕಾಳಿ ಎಂದು ಏಕೆ ತೋರಿಸುತ್ತಾರೆ? ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಹೇಗೆ ಶ್ರೀಕೃಷ್ಣನಿಗೆ ಕಪ್ಪಾಗಿ ತೋರಿಸಿದ್ದಾರೆ, ಹಾಗೆಯೇ ಜಗದಂಬೆಯನ್ನು ಸಹ ಕಪ್ಪಾಗಿ ತೋರಿಸಿದ್ದಾರೆ. ಈಗ ತಾವು ಕಪ್ಪಾಗಿದ್ದೀರಾ, ನಂತರ ಸುಂದರರಾಗುತ್ತೀರಾ. ಅಂದರೆ ಈಗ ಪತಿತರಾಗಿದ್ದೇವೆ, ನಂತರ ಪಾವನರಾಗುತ್ತೇವೆ. ತಾವು ತಿಳಿಸಬಹುದು, ಭಾರತ ಬಹಳ ಸುಂದರವಾಗಿತ್ತು. ಸುಂದರತೆಯನ್ನು ನೋಡಬೇಕಾದರೆ ಅಜ್ಮೀರ್ನಲ್ಲಿ ಚಿನ್ನದ ದ್ವಾರಿಕೆಯಲ್ಲಿ ನೋಡಿ. ಸ್ವರ್ಗದಲ್ಲಿ ಚಿನ್ನದ ವಜ್ರಗಳ ಮಹಲುಗಳಿದ್ದವು. ಈಗಂತೂ ಕಲ್ಲುಗಳು ಮತ್ತು ಮಣ್ಣಿಂದ ತಯಾರು ಮಾಡುತ್ತಾರೆ. ಎಲ್ಲವೂ ತಮೋ ಪ್ರಧಾನವಾಗಿದೆ. ಅಂದಾಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಶಿವ ತಂದೆ ಬ್ರಹ್ಮ ತಂದೆ ಇಬ್ಬರೂ ಒಟ್ಟಿಗೆ ಇದ್ದಾರೆ. ಆದ್ದರಿಂದ ಹೇಳುತ್ತೇವೆ ಬಾಪ್ ದಾದಾ ಎಂದು. ಆಸ್ತಿ ಶಿವ ತಂದೆಯಿಂದ ಸಿಗುವುದು. ಒಂದು ವೇಳೆ ದಾದಾರವರಿಂದ ಕೇಳುವುದಾದರೆ, ಬಾಕಿ ಶಿವನ ಬಳಿ ಏನಿದೆ? ಬ್ರಹ್ಮಬಾಬರವ್ರ ಹತ್ರನೇ ಎಲ್ಲ ಕೇಳ್ತೀವಿ, ಜ್ಞಾನ ಎಲ್ಲ ಆಸ್ತಿ ಅವರಿಂದ ಸಿಗತ್ತೆ ಅಂದರೆ ಬಾಬರವರು ಏನು ಕೊಡ್ತಾರೆ? ಮತ್ತು ಅವರ ಹತ್ರ ಏನಿದೆ? ಆಸ್ತಿಯಂತೂ ಬ್ರಹ್ಮರವರಿಂದ ಅಲ್ಲ, ಶಿವ ತಂದೆಯಿಂದ ಸಿಗುವಂಥದ್ದು. ಬ್ರಹ್ಮರವರ ಮೂಲಕ ವಿಷ್ಣುಪುರಿಯ ಸ್ಥಾಪನೆಯಾಗುವುದು. ಈಗಂತೂ ರಾವಣ ರಾಜ್ಯವಿದೆ. ನೀವು ಮಕ್ಕಳ ವಿನಃ ಎಲ್ಲರೂ ನರಕವಾಸಿಗಳಾಗಿದ್ದಾರೆ. ತಾವು ಈಗ ಸಂಗಮದಲ್ಲಿ ಇದ್ದೀರಾ. ಈಗ ಪತಿತರಿಂದ ಪಾವನರಾಗುತ್ತಿದ್ದೀರಾ. ಅನಂತರ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಇದು ಯಾವುದೇ ಮನುಷ್ಯರು ಓದಿಸುತ್ತಿಲ್ಲ. ನಿಮಗೆ ಮುರುಳಿ ಯಾರು ತಿಳಿಸುತ್ತಿದ್ದಾರೆ? ಶಿವ ತಂದೆ ಪರಮಧಾಮದಿಂದ ಬರುತ್ತಾರೆ. ಹಳೆಯ ಪ್ರಪಂಚ ಹಳೆಯ ಶರೀರದಲ್ಲಿ. ಕೆಲವರಿಗೆ ನಿಶ್ಚಯ ಆಗಿಬಿಡ್ತು ಅಂದರೆ ತಂದೆಯ ಜೊತೆ ಮಿಲನ ಮಾಡದೇ ಇರಲಾಗುವುದೇ ಇಲ್ಲ. ಹೇಳ್ತಾರೆ ಮೊದಲು ಬೇಹದ್ದಿನ ತಂದೆಯನ್ನು ಮಿಲನ ಮಾಡಬೇಕು ಅಂತ. ಅವ್ರು ನಿಲ್ಲಲಿಕ್ಕಾಗಲ್ಲ. ಹೇಳ್ತಾರೆ ಬೇಹದ್ದಿನ ತಂದೆಯೇನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ, ಅವರ ಬಳಿ ನಮ್ಮನ್ನು ಕರೆದುಕೊಂಡು ಹೋಗಿ ಎಂದು. ನೋಡಬೇಕು ಬಾಬರವರನ್ನು. ಶಿವ ತಂದೆಯ ರಥ ಯಾವುದಾಗಿದೆ ಅಂತ ನೋಡಬೇಕು ಅಂತ ಹೇಳ್ತಾರೆ. ಅವರಂತೂ ಕುದುರೆಗಳನ್ನು ಶೃಂಗಾರ ಮಾಡುತ್ತಾರೆ. ಅದು ಪಟ್ಕ ನಿಶಾನೆ ಇಡುತ್ತಾರೆ. ರಥ ಇತ್ತು ಮಹಮ್ಮದ್ದು. ಅವರು ಧರ್ಮ ಸ್ಥಾಪನೆ ಮಾಡಿದ್ರು. ಭಾರತವಾಸಿಗಳು ಮತ್ತು ನಂದಿಯನ್ನು ತೋರಿಸುತ್ತಾರೆ. ಮಂದಿರಗಳಲ್ಲಿ ನಂದಿಯನ್ನು ಇಡುತ್ತಾರೆ ಶಿವನ ಮುಂದೆ. ತಿಳಿದುಕೊಳ್ಳುತ್ತಾರೆ, ಈ ನಂದಿಯನ್ನು ಸವಾರಿ ಮಾಡಿ ಅಂದರೆ ಇವರಲ್ಲಿ ಪ್ರವೇಶ ಮಾಡುತ್ತಾರೆ. ಶಿವ ತಂದೆಯ ಸವಾರಿ ಇದರ ಮೇಲೆ ಆಗತ್ತೆ ಎಂದು. ಈಗ ನಂದಿಯ ಮೇಲೆ ಶಿವಂದಾಗತ್ತಾ ಶಂಕರಂದಾಗತ್ತಾ? ಏನೂ ತಿಳ್ಕೊಂಡಿಲ್ಲ. ನಂದಿ ಶಿವನ ರಥವ ಅಥವಾ ಶಂಕರನ ರಥವ ಏನೂ ತಿಳಿದುಕೊಂಡಿಲ್ಲ. ಶಿವ ಆಗಿದ್ದಾರೆ ನಿರಾಕಾರ. ಅವ್ರು ಹೇಗೆ ಸವಾರಿ ಮಾಡ್ತಾರೆ? ಕಾಲುಗಳು ಬೇಕಲ್ವಾ ನಂದಿಯ ಮೇಲೆ ಹತ್ತಿ ಕೂರ್ಲಿಕ್ಕೋಸ್ಕರ. ಇದಾಗಿದೆ. ಬಾಬಾ ಹೇಳ್ತಾರೆ ಅಂಧಶ್ರದ್ಧೆ. ಭಗವಂತ ನಿರಾಕಾರ ಆಗಿದ್ದಾರೆ. ಹಸುವಿನ ಅಂದರೆ ನಂದಿಯ ಮೇಲೆ ಕೂತ್ಕೊಂಡು ಸವಾರಿ ಮಾಡಲ್ಲ. ಬ್ರಹ್ಮರವರ ಶರೀರದಲ್ಲಿ ಪ್ರವೇಶ ಮಾಡಿ ಜ್ಞಾನ ಹೇಳುತ್ತಾರೆ. ಸೊ ಬ್ರಹ್ಮರವರ ಸೂಚಕವಾಗಿ ಶಿವನ ಮುಂದೆ ನಂದಿಯನ್ನು ತೋರಿಸುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ತಂದೆಯಿಂದ ಯಾವ ಜ್ಞಾನ ಅಮೃತ ಸಿಗುತ್ತಿದೆ ಆ ಅಮೃತವನ್ನು ಕುಡಿಯಬೇಕು ಮತ್ತು ಕುಡಿಸಬೇಕು. ಪೂಜಾರಿಗಳಿಂದ ಪೂಜ್ಯರಾಗಲು ವಿಕಾರಗಳನ್ನು ತ್ಯಾಗ ಮಾಡಬೇಕು. ಎರಡನೇ ಪಾಯಿಂಟು, ತಂದೆ ಯಾವ ಸ್ವರ್ಗದಲ್ಲಿ ಹೋಗಲು ನಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ಅವರ ಪ್ರತಿ ಮಾತನ್ನು ಒಪ್ಪಿಕೊಳ್ಳಬೇಕು. ಪೂರ್ಣ ನಿಶ್ಚಯ ಬುದ್ಧಿ ಉಳ್ಳವರಾಗಬೇಕು. ವರದಾನ: ಅನುಭವದ ವಿಲ್ ಪವರ್ ಮೂಲಕ ಮಾಯೆಯ ಶಕ್ತಿಯನ್ನು ಎದುರಿಸುವಂತಹ ಅನುಭವಿ ಮೂರ್ತಿ ಆಗಿರಿ. ಅನುಭವದ ವಿಲ್ ಪವರ್ ಮೂಲಕ ಮಾಯೆಯ ಶಕ್ತಿಯನ್ನು ಎದುರಿಸುವಂತಹ
ಅನುಭವಿ ಮೂರ್ತಿ ಆಗಿರಿ. ವರದಾನದ ವಿಶ್ಲೇಷಣೆ: ಎಲ್ಲದಕ್ಕಿಂತ ಪವರ್ಫುಲ್ ಸ್ಥಿತಿಯಾಗಿದೆ ತಮ್ಮ ಅನುಭವ. ಅನುಭವಿ ಆತ್ಮ ತನ್ನ ಅನುಭವದ ವಿಲ್ ಪವರಿಂದ ಮಾಯೆಯ ಯಾವುದೇ ಪವರು, ಎಲ್ಲ ಮಾತುಗಳು, ಸರ್ವ ಸಮಸ್ಯೆಗಳನ್ನು ಸಹಜವಾಗಿ ಎದುರಿಸಬಹುದು ಮತ್ತು ಎಲ್ಲ ಆತ್ಮರನ್ನು ಸಂತುಷ್ಟನೂ ಸಹ ಮಾಡಬಹುದು. ಎದುರಿಸುವ ಶಕ್ತಿಯಿಂದ ಸರ್ವರನ್ನು ಸಂತುಷ್ಟಪಡಿಸುವಂತಹ ಶಕ್ತಿಯ ಅನುಭವ ವಿಲ್ ಪವರಿಂದ ಸಹಜವಾಗಿ ಪ್ರಾಪ್ತವಾಗತ್ತೆ. ಆದ್ದರಿಂದ ಪ್ರತಿ ಖಜಾನೆಯನ್ನು ಅನುಭವದಲ್ಲಿ ತಂದು ಅನುಭವಿ ಮೂರ್ತಿ ಆಗಿರಿ. ಸ್ಲೋಗನ್: ಅನ್ಯರನ್ನು ನೋಡುವ ಬದಲಾಗಿ ಸ್ವಯಂವನ್ನು ನೋಡಿಕೊಳ್ಳಿ ಮತ್ತು ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳಿ. ಅನ್ಯರನ್ನು ನೋಡುವುದಕ್ಕೆ ಬದಲಾಗಿ ಸ್ವಯಂವನ್ನು ನೋಡಿಕೊಳ್ಳಿ, ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳಿ. ಅವ್ಯಕ್ತ ಇಶಾರೆ: ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿರಿ. ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿ. ಪ್ರತಿ ಶಕ್ತಿ, ಪ್ರತಿ ಪ್ರಾಪ್ತಿ, ಪ್ರತಿ ಗುಣದ ಅನುಭವ ಇದೆಯಾ? ಒಂದು ವೇಳೆ ಅನುಭವದ ಅಥಾರಿಟಿ ಇತ್ತೆಂದರೆ ಯಾವುದೇ ಪರಿಸ್ಥಿತಿ ಅನುಭವದ ಅಥಾರಿಟಿಯ ಮುಂದೆ ಏನೂ ಪ್ರಭಾವ ಬೀರಲು ಆಗುವುದಿಲ್ಲ. ಅನುಭವಿ ಮೂರ್ತಿ ಎಂದಿಗೂ ಯಾವುದೇ ಪರಿಸ್ಥಿತಿಯಲ್ಲಿ ಅಚಲ ಅಡೋಲರಾಗಿ ಇರುತ್ತಾರೆ, ಅಲ್ಚಲ್ನಲ್ಲಿ ಬರುವುದಿಲ್ಲ. ಏಕೆಂದರೆ ಎಲ್ಲದಕ್ಕಿಂತ ದೊಡ್ಡದಕ್ಕಿಂತ ದೊಡ್ಡ ಅಥಾರಿಟಿಯಾಗಿದೆ ಅನುಭವ. ಆಹ್ವಾನ ಮಾಡಿ. ಯಾವ ಸಮಯದಲ್ಲಿ ಯಾವ ಶಕ್ತಿ ಬೇಕೋ ಅದು ಸೆಕೆಂಡಿನಲ್ಲಿ ಸಹಯೋಗ ಆಗುವುದು, ಸಹಯೋಗ ಕೊಡುವುದು. ಓಂ ಶಾಂತಿ.